ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ರಂಗನಾಥ್ ಅವರು ಸೂರ್ಯನಿಗೋಸ್ಕರ ಅವನ ಕಾರನೇ ವಾಪಸ್ ಕೊಡಿಸ್ಬೇಕು ಅಂತ ಮಾತಾಡೋಕ್ಕಂತ ನಿನ್ನೆ ಬಂದಿರ್ತಾರೆ, ನೋಡಿರ್ತೀರ. ಅದೇ ಮಾತನ್ನು ಪ್ಲೀಸ್ ಸರ್ ಇದೇ ಕಾರ್ ಬೇಕಂತ ಹೇಳ್ತಾರೆ. ಸರ್ ನಾನು ಯೋಚನೆ ಮಾಡಿ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾರೆ. ಏನು ಅಂಕಲ್ ಅವ್ರು ಕಾರ್ ಕೊಡೋಕ್ಕಾಗಲ್ಲ ಅಂತಿದ್ದಾರಲ್ವ ಅಂತ ಹೇಳ್ತಾರೆ. ದೇವರಿದ್ದಾನೆ, ಏನಾದರೂ ಒಂದು ದಾರಿ ತೋರಿಸ್ತಾನೆ. ನಮ್ಮ ಹಣೆ ಬರದಲ್ಲಿ ಇಷ್ಟೇ ಇತ್ತೇನೋ ನೋಡೋಣ, ದೇವ್ರಿಗೆ ಯಾಕೋ ದರ್ಶನ ಮಾಡ್ಬೇಕು ಅನ್ನಿಸ್ತಿದೆ, ದೇವ್ರ ಕಡೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬರೋಣ ಬಾ ಅಂತ ಸೂರ್ಯನ ಫ್ರೆಂಡನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಾರೆ ರಂಗನಾಥ್ ಅವರು. ಇಲ್ಲಿ ಮನೇಲಿ ಶಾಂತವಾಗಿ ಕೂರ್ತಂತ ರಂಗನಾಥ್ ಅವ್ರು, ರೀ ಯಾಕ್ರಿ ಈಗ ಕೂತಿದ್ದೀರಾ, ಏನಾದರೂ ಯೋಚನೆ ಮಾಡ್ತಿದ್ದೀರಾ, ರವಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಶಾಂತಿ ಕೇಳೋದಕ್ಕೆ, ರವಿ ಅವ್ನು ನಮ್ಮ ಪಾಲಿಗಿಲ್ಲ, ನಮ್ಮನ್ನು ಬೇಡ ಅಂತ ಒದ್ದು ಹೋಗಿದ್ದಾನೆ ಅಂದಮೇಲೆ ಅವ್ನ ಪಾಲಿಗೆ ನಾವು ಕೂಡ ಇಲ್ಲ, ನಮ್ಮ ಪಾಲಿಗೆ ಅವನು ಇಲ್ಲ, ಅವನ ಬಗ್ಗೆ ಮಾತಾಡಬೇಡ, ನಾನು ಯೋಚನೆ ಮಾಡ್ತಿರ್ಬೇಕು, ಅದು ಮನೆ ಪತ್ರನ ಅಡ ಇಡಬೇಕಂತ ಅಂತ ಹೇಳ್ತಾರೆ. ಆಗ ಶಾಂತಿ ಶಾಕ್ ಹೋಗ್ತಾಳೆ. ರೀ ಮನೆ ಪತ್ರ ಅಡ ಇಡಬೇಕಂತ ಯಾಕೆ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆಗ ಹೇಳ್ತೀನಿ, ನನ್ನ ಆಸ್ಪತ್ರೆ ಇದ್ದಾಗ ನನ್ನ ಮಗ ಸೂರ್ಯ ತನ್ನ ಕಾರನ್ನು ಕಳ್ಕೊಬೇಕಾಯ್ತು, ಆ ಕಾರನ್ನು ಅವ್ನು ಹಿಂತಿರುಗಿಸ್ಬೇಕಂದ್ರೆ ಮನೆ ಪತ್ರ ಅಡ ಇಡಲೇಬೇಕು ಅಂತ ಹೇಳ್ತಾರೆ. ರೀ ಮನೆ ಪತ್ರ ಅಡ ಇಡೋದ್ರಿಂದ ನನ್ನ ಮನಸ್ಸಿಗೆ ನೋವಾಗುತ್ತೆ, ನಂದು ಅಂತ ಇರೋದು ನೀವು ಮಾತ್ರ, ಹಾಗೂ ಈ ಮನೆ ಮಾತ್ರ ಅಂತ ಹೇಳ್ತಾರೆ. ಯಾಕೆ ಹೀಗೆ ಮಾತಾಡ್ತಿದ್ದೀಯಾ? ಮನೋಜ ಮತ್ತು ರವಿ ಇಬ್ಬರೂ ಕೂಡ ನನಗೆ ಮೋಸ ಮಾಡಿದ್ರು. ನನ್ನ ಮಾತು ಅಂತ ಕೇಳೋದು ಅಂದರೆ ನನ್ನ ಮಗ ಸೂರ್ಯ ಮಾತ್ರ, ಯಾವಾಗಲೂ ನನ್ನ ಮಾತನ್ನು ಧಿಕ್ಕರಿಸಿಲ್ಲ ಗೊತ್ತಾ ಕಣೆ ಅಂತ ಹೇಳ್ತಾರೆ. ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಸೂರ್ಯನ ಬಗ್ಗೆ ಎಲ್ಲವನ್ನೂ ಹೇಳ್ತಾರೆ. ಪ್ಲೀಸ್ ಕಣೆ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಆಮೇಲೆ ರವಿಗೆ, ರೋಹಿಣಿಗೆ ಇನ್ನೂ ರೋಹಿಣಿ ಇನ್ನೂ ನಮ್ಮ ಮನೆ ಸೊಸೆ ಆಗೋಕ್ಕಿಂತನೂ ಮುಂಚೆನೇ ಈ ಮನೆ ಪತ್ರನ ಅಡ ಇಟ್ಟಿದೆ. ಯಾಕೆ ಹೇಳು, ಮನೋಜಿನ ಜೀವನ ಚೆನ್ನಾಗಿರಲಿ ಅಂತ ತಾನೆ. ಈಗ ನಾನು ಕೂಡ ಅದನ್ನೇ ಬಯಸ್ತಿದ್ದೀನಿ, ಅವನು ಕೂಡ ಸೂರ್ಯ ನಿನ್ನ ಮಗನೇ, ಅವನ ಭವಿಷ್ಯನೂ ಚೆನ್ನಾಗಿರಬೇಕು ತಾನೆ, ಅವನು ಕೂಡ ಚೆನ್ನಾಗಿ ಬಾಳ್ಬೇಕು ತಾನೆ, ಅವನ ಕೈಯಲ್ಲಿ ಕಾರಿದ್ರೆ ಅವ್ನು ದುಡಿತಾನೆ ಕಣೆ ಅಂತ ಹೇಳ್ತಾರೆ. ಆಗ ಆಯ್ತು ಬಿಡ್ರಿ, ನೀವು ಹೇಳಿದ ಮೇಲೆ ಮುಗೀತು, ನಂದೇನು ಅಂತ ಹೇಳ್ತಾರೆ. ನಂದೇನು ಅನ್ನೋಕ್ಕಿಂತ ಇಬ್ಬರು ಸೇರಿ ನನ್ನ ಮಾತು ನಿನ್ನ ಮಾತು ಆಗಿರಬೇಕು, ನನ್ನ ಒಪ್ಪಿಗೆ ನಿನ್ನ ಒಪ್ಪಿಗೆನೂ ಆಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾರೆ. ಆಗ ನಾನು ಸತ್ತ ಮೇಲೆ ನನ್ನ ಮಗನ್ನ ನೋಡೋರು ಯಾರು ಕಣೆ, ನಾನು ಇರುವಾಗಲೇ ಕಣೆ ನನ್ನ ಸೂರ್ಯನ ನಾನು ನೋಡ್ಕೋದು, ನಾನು ಸತ್ತ ಮೇಲೆ ನನ್ನ ಮಗನ ನೋಡೋರು ಯಾರೇ ಅಂತ ಹೇಳ್ತಾರೆ. ರೀ ಹೀಗೆಲ್ಲ ಮಾತಾಡಬೇಡ್ರಿ, ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೀವು ಹಾಸ್ಪಿಟ್ಲಲ್ಲಿದ್ದಾಗ ನಾನು ಕೂಡ ನನ್ನ ಬಳೆ ಹಾಗೂ ನನ್ನ ಸರಾನ ಎಲ್ಲ ಅಡ ಇಟ್ಟೆ ಗೊತ್ತಾ ಕಣ್ರಿ. ನೀವು ಹೀಗೆ ಮಾತಾಡಿದರೆ ಹೇಗೆ, ನೀವು ಬೇಕು ನನಗೆ ಅಂತ ಶಾಂತಿ ಕೂಡ ತುಂಬ ನೋವು ಪಡ್ತಾಳೆ. ಈಗೂ ಕೂಡ ಹಬ್ಬ ಬಂತು, ನಾನು ಕೂಡ ಹಬ್ಬದಲ್ಲಿ ಅಷ್ಟೊಂದು ಆಚರಣೆ ಮಾಡ್ತಾಯಿಲ್ಲ, ಯಾಕಂದರೆ ಮನೆ ಮುತ್ತೈದರ ಮನೆಗೆ ಉಡಿ ತುಂಬಿಸ್ಕೊಕ್ತು ಹೋಗ್ಬೇಕಾದ್ರೆ ಹೇಗಾಗುತ್ತೆ ಅಂತ ಹೋಗ್ತಾಯಿಲ್ಲ ಗೊತ್ತಾ ಕಣ್ರಿ ಅಂತ ಹೇಳ್ಕೊತಾಳೆ. ಇನ್ನು ಹೊರಗಡೆ ಬಂದಿರ್ತಾರೆ. ಅಲ್ಲಿ ಗಣಪತಿ ನೋಡಿಬಿಟ್ಟು ತುಂಬಾ ಸಡಗರ ಪಡ್ತಾರೆ. ಈ ಗಣಪತಿಗಳು ನಾಳೆ ಎಲ್ಲರ ಮನೆಯಲ್ಲೂ ವಿಜೃಂಭಿಸುತ್ತೆ, ನಾಳೆ ಸಡಗರ ಸಂಭ್ರಮದಿಂದ ಹಬ್ಬ ಮಾಡ್ತಾರೆ. ಅಣ್ಣ ಈ ಗಣಪತಿ ಎಷ್ಟು ಅಂತ ಹೇಳ್ತಾರೆ, 700 ಅಂತ ಹೇಳ್ತಾರೆ. ಇಲ್ಲಿ ಪಾಪ 4 ದಿನ ಕೆಲಸ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಕೊಡೋಕ್ಕಾಗುತ್ತಾ ಸರ್ ಮನೇಲಿ ಹಬ್ಬ ಅಂತ ಪಾಪ ಸೂರ್ಯ ಕೂಡ ಅದೇ ಆಲೋಚನೆಯಲ್ಲಿ ಇರ್ತಾರೆ. ಆಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ನೋವಲ್ಲಿ ಇರಬೇಕಾದ್ರೆ ಮೀನಾ ಬಂದುಬಿಟ್ಟು ಬರ್ತಾರೆ. ಯಾಕೆ ಪದೇ ಪದೇ ನನಗೆ ಹಿಂಗೆ ಎದುರಾಗಬೇಡ, ನಿನ್ನಿಂದನೇ ನನ್ನ ಈ ಸ್ಥಿತಿ, ನನ್ನ ಪರಿಸ್ಥಿತಿಗೆ ಕಾರಣ ಅಂತ ಸೂರ್ಯ ಕೋಪದಿಂದ ಮಾತಾಡ್ತಾರೆ. ರೀ ನನಗೆ ದುಡ್ಡು ಬೇಕಿತ್ತು, ನನ್ನ ಕಡೆ ಇವಾಗ 150 ರೂಪಾಯಿ ಇದೆ, ಇನ್ನೊಂದು ಚೂರು ದುಡ್ಡು ಬೇಕಿತ್ತು, ನೀವು ಇದ್ದರೆ ಕೊಡ್ರಿ ಅಂತ ಹೇಳ್ತಾರೆ. ಆಗ ಮೀನಿನ ಮೇಲೆ ಸೂರ್ಯನಿಗೆ ಕೋಪ ಬರುತ್ತೆ. ನಿನ್ನ ಕಡೆ 150 ರೂಪಾಯಿ ಇದೆ ಕಣೆ, ನನ್ನ ಕಡೆ 150 ಪೈಸೆನೂ ಇಲ್ಲ ಕಣೆ, ನೀನೇ ಅದೃಷ್ಟವಂತೆ, ನನ್ನ ನೋಡು ವಿಕಾರಿ ಜೀವನ ಆಗೋಯ್ತು. ಅವತ್ತು ನೀನೇನಾದರೂ ಮನೆ ಪತ್ರ ಎಲ್ಲಿದೆ ಅಂತ ಹೇಳಿದರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ, ಕೈ ತುಂಬ ದುಡ್ಡು ಇಟ್ಕೊಂಡು ಓಡಾಡ್ತಿದ್ದೆ ಕಣೆ, ನನ್ನ ಪರಿಸ್ಥಿತಿಗೆ ಇದಕ್ಕೆಲ್ಲ ನೀನೇ ಕಾರಣ ಕಣೆ ಅಂತ ಹೇಳ್ತಾರೆ. ಆಗ ತುಂಬ ಆ ಮಾತುಗಳನ್ನ ಕೇಳಿ ಇಲ್ಲಿ ತುಂಬ ನೋವು ಪಡ್ತಾರೆ, ಮೀನಾ ಅಳ್ತಿರ್ತಾರೆ. ಆಗ ರಂಗನಾಥ್ ಅವರು ದುಡ್ಡು ಕೇಳಿರ್ತಾಳಲ್ಲ ಸೂರ್ಯನ ಹತ್ರ, ಹಾಗಾಗಿ ರಂಗನಾಥ್ ಅವ್ರು ಬಂದುಬಿಟ್ಟು ಮೀನನಿಗೆ ದುಡ್ಡು ಕೊಡ್ತಾರೆ. ತಗೋ ಮೀನಾ, ದುಡ್ಡು ಕೇಳ್ತಿದ್ಯಲ್ಲಮ್ಮ ಸೂರ್ಯನ ಹತ್ರ ಅಂತ ಹೇಳ್ತಾರೆ. ಆಗ ಹಬ್ಬಕ್ಕೆ ಪೂಜೆ ಮಾಡೋಕ್ಕೆ ಅಂತ ಬೇಕಿತ್ತು, ಅದಕ್ಕೆ ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ತಗೊಳಮ್ಮ ನಾನು ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ಬೇಡ ಮಾವ, ನಾವು ದುಡಿಬೇಕು, ನೀವು ರಿಟೈರ್ಡ್ ಆಗಿ ದಣದಿದ್ದೀರಾ, ಈಗ ರಿಟೈರ್ಡ್ ಆಗಿ ವಿಶ್ರಾಂತಿ ತೊಗೋಬೇಕು ಕಾಲದಲ್ಲಿ ನಾವು ನಿಮ್ಮ ಕಡೆ ದುಡ್ಡು ಕಿತ್ಕೊಳ್ಳೋದು ತಪ್ಪು ಮಾವ, ಬೇಡ ನನಗೆ ಅಂತ ಹೇಳ್ತಾರೆ. ಇರಲಿ ಪರವಾಗಿಲ್ಲಮ್ಮ, ತಗೋ ಅಮ್ಮ, ಎತ್ತುಕೋಬೇಕು ಅಂತಿದೆಯಲ್ವ, ತಗೋ ಅಂತ ಕೊಡ್ತಾರೆ. ಇದನ್ನೆಲ್ಲ ದೂರದಂತ ನಿಂತು ಶಾಂತಿ ನೋಡಿರ್ತಾರಲ್ಲ, ನೋಡಿ ಒಳಗಡೆ ಬರ್ತಿರ್ತಾರೆ. ಈ ಕಡೆ ರೋಹಿಣಿ ಕೂಡ ಎದುರಾಗ್ತಾರೆ, ಈ ಕಡೆ ಶಾಂತಿ ಕೂಡ ಎದುರಾಗ್ತಾರೆ. ಆಮೇಲೆ ಎದುರಾಕ್ಬಿಟ್ಟು ಈ ಕಡೆ ಬಂದುಬಿಟ್ಟು, ಏನೇ ಭಾರಿ ಅದಿ ಬಿಡು,
ಜೋರಾಗಿದ್ದಿ ಬಿಡು, ಬಿಲ್ಡಪ್ ರಾಣಿ, ಕಣ್ಣೀರು ಹಾಕಿ ಮೊಸಳೆ ಕಣ್ಣೀರು ಹಾಕಿ ನನ್ನ ಗಂಡನ ಕಡೆಯಿಂದ ಕಿತ್ಕೊಂಡಲ್ಲ ದುಡ್ಡನ್ನ ಅಂತ ಹೇಳ್ತಾರೆ. ನಾನೇ ನಿಮ್ಮ ಮೊದಲನೇ ಮಗನ ಥರ ಅಲ್ಲ ಬಿಡಿ ಅಂತ ಹೇಳ್ತಾರೆ. ಏನೋ ನನ್ನ ಮಗನಿಗೆ ಆವಾಜ್ ಆಗ್ತೀಯ ಯಾಕೆ ಅಂತ ಹೇಳ್ತಾರೆ. ಬಿಟ್ಟರೆ ಭಾಳ ಏರ್ಯಾಡ್ ಬರ್ತೀಯ ನೋಡು, ಭಾಳ ಮಾತಾಡ್ತೀಯ, ನಿನ್ನ ಜೋರು ಬಾಯಿ ನಿಂದು ಅಂತ ಬೈಯೋಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಇರಬೇಕು ನಿನಗೆ, ಮೊಸಳೆ ಕಣ್ಣೀರು ಹಾಕಿ ಮನೇನ ಸರ್ವನಾಶ ಮಾಡಕ್ಕೆ ನಿಂತಿದೀಯಾ, ನಮ್ಮ ಮನೇನ ದುಡ್ಡನ್ನ ಎಸ್ಕೊಂಡು ನಮ್ಮ ಮನೆ ಸರ್ವನಾಶ ಮಾಡೋ ನಿಂತಿದೀಯಾ ಅಂತ ಹೇಳ್ತಾರೆ. ಆಗ ಅದು ಹಬ್ಬಕ್ಕಂತ ಇಸ್ಕೊಂಡಿದ್ದೆ ಅತ್ತೆ ಗಣಪತಿ ತರಕ್ಕಂತ ಅಂತ ಹೇಳ್ತಾರೆ. ನೀನೇನೆ ನನ್ನ ಗಂಡನ ಕಡೆ ಇಸ್ಕೊಂಡು ಮಾಡೋದು, ನಾ ಹಬ್ಬನೇ ಮಾಡತ್ತಿಲ್ಲ ಹೋಗು, ಯಾರು ಮಾಡ್ತಾರೆ ಹಬ್ಬ ಅಂತ ಹೇಳ್ತಾರೆ. ಆ ದುಡ್ಡನ್ನ ಪಾಪ ಮೀನನ ಕಡೆಯಿಂದ ಅಷ್ಟೆಲ್ಲ ಅವಮಾನ ಮಾಡಿ ಕಿತ್ಕೋತಾಳೆ ಇಲ್ಲಿ ಶಾಂತಿ. ಪಾಪ ಮೀನಾ ದುಡ್ಡು ಕೊಟ್ಟು ಒಳಗಡೆ ಹೋಗ್ಬಿಡ್ತಾರೆ. ಈ ಕಡೆ ಮನೋಜ ಅದೇ ದುಡ್ಡನ್ನ, ಅಮ್ಮ ದುಡ್ಡು ಬೇಕಮ್ಮ ಖರ್ಚಿಗೆ ಕೊಡಮ್ಮ ಅಂತ ಹೇಳ್ತಾರೆ. ಇದು ತಗೋ, ಏನೋ ನೀನು, ನಾನು ಅವಳ ಕಡೆ ಕಿತ್ಕೊಂಡೆ, ನೀನು ನನ್ನ ಕಡೆ ಕಿತ್ಕೊಳಕ್ಕೆ ನಿಂತ್ಬಿಟ್ಯಾ, ತಗೋ ಇದು 300 ರೂಪಾಯಿ, ಇದು 700 ರೂಪಾಯಿ, ದೊಡ್ಡದಾಗಿ ಗಣಪತಿನ ತೊಗೊಂಡು ಬಾ ಅಂತ ಹೇಳ್ತಾರೆ. ನೀನು ಹೇಗಿದ್ರು ಕೆಲಸ ಮಾಡ್ತಿದ್ದಿಲ್ಲ, ಅವ್ರಿಗೂ ಕೂಡ ಗೊತ್ತಾಗಬೇಕಲ್ವ ಮನೆ ಜವಾಬ್ದಾರಿ ಹೊತ್ತಿದ್ದಾನೆ ಮಗ ಅನ್ನೋದು ಅಂತ ಹೇಳ್ತಾರೆ. ಇಲ್ಲಿ ಪಾಪ ಮೀನಾ ಹೇಗಾದರೂ ಮಾಡಿ ಹಬ್ಬ ಮಾಡಬೇಕು, ಗಣಪತಿ ತರೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ ಅಂಥೇಳಿ ಮಣ್ಣಿನ ಗಣಪತಿನ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡಿಸ್ಕೊತಾಳೆ. ದೇವರೇ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೆ, ಯಾಕೆ ಇಷ್ಟೊಂದು ನೋವು ಕೊಡ್ತಿದ್ದೆ, ಏನು ತಪ್ಪು ಮಾಡಿದ್ದೀನಿ, ನೀನು ಪೂಜೆ ಮಾಡೋಕ್ಕೂ ಆಗ್ತಾ ಇಲ್ಲಲ್ವ, ಹೇಗಾದರೂ ಮಾಡಿ ಈ ಗಣಪತಿ ನೀಟಾಗಿ ಬರೋಂಗೆ ಮಾಡಪ್ಪ ಅಂತ ಹೇಳ್ತಾರೆ. ಆಗ ಮಾಡ್ತಿರೋ ಗಣಪತಿ ಸುಂದರವಾಗಿ ಬರುತ್ತೆ. ಅದನ್ನು ನೋಡಿದಂಥ ಮೀನನಿಗೆ ತುಂಬ ಖುಷಿಯಾಗುತ್ತೆ. ಆಗ ಮೀನಾ ಗಣಪತಿನ ಹೊತ್ಕೊಂಡು ಖುಷಿ ಪಡ್ತಾಳೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇದು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.